ಬಸ್ನಿಂದ ಕೆಳಗಡೆ ಬಿದ್ದ ವಿದ್ಯಾರ್ಥಿನಿಯರು. ಬೆಳ್ತಂಗಡಿಯ ಗೇರುಕಟ್ಟೆ ಸಮೀಪದ ರೇಷ್ಮೆ ರೋಡ್ನಲ್ಲಿ ನಡೆದಂತ ಘಟನೆ. ತಿರುವಿನಲ್ಲಿ ಬಸ್ ಬಾಗಿಲು ಓಪನ್ ಆಗಿದೆ, ಕೆಳಗಡೆ ಬಿದ್ದಿದ್ದಾರೆ ವಿದ್ಯಾರ್ಥಿನಿಯರು. ಗೇರುಕಟ್ಟೆಯಿಂದ ಬೆಳ್ತಂಗಡಿ ಕಡೆ ಸಂಚರಿಸ್ತಾ ಇದ್ದಂತ ಬಸ್ ಇದು. ಚರಿಷ್ಮಾ ಚಸ್ಮಿಕಾ ಅನ್ನೋ ವಿದ್ಯಾರ್ಥಿನಿಯರಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿದ್ಯಾರ್ಥಿಗಳು ಬಸ್ನಿಂದ ಬೀಳೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಚಲಿಸ್ತಾ ಇದ್ದಂತಹ ಬಸ್ಸು ಟರ್ನಿಂಗ್ ನಲ್ಲಿ ಬಸ್ಸಿನ ಬಾಗಿಲು ಓಪನ್ ಆಗಿದೆ, ಡೋರ್ ಓಪನ್ ಆಗಿದೆ. ಇಬ್ಬರು ವಿದ್ಯಾರ್ಥಿನಿಯರು ಕೆಳಗಡೆ ಬಿದ್ದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ವೇಗವಾಗಿ ಬರ್ತಾ ಇದ್ದಂತಹ ಬಸ್ಸಿನ ಡೋರ್ ಓಪನ್ ಆಗುತ್ತೆ. ವಿದ್ಯಾರ್ಥಿನಿಯರು ಬಸ್ಸಿನಲ್ಲಿದ್ದವರು ಕೆಳಗಡೆ ಬಿದ್ದಿದ್ದಾರೆ. ಇಬ್ಬರು ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ಅಲ್ಲಿದ್ದವರು ತಕ್ಷಣವೇ ಹೋಗಿ ವಿದ್ಯಾರ್ಥಿನಿಯರನ್ನ ಎತ್ತಿದ್ದಾರೆ. ಗಾಯಗೊಂಡಂತ ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಚಲಿಸ್ತಾ ಇದ್ದಂತಹ ಬಸ್ಸು ಬಾಗಿಲು ಓಪನ್ ಆಗತ್ತೆ, ಇಬ್ಬರು ವಿದ್ಯಾರ್ಥಿನಿಯರು ಕೆಳಗಡೆ ಬಿದ್ದಿದ್ದಾರೆ. ಇದೊಂದು ಅಜಾಗರೂಕತೆನೇ ಇದು. ಗಾಯಗೊಂಡಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ? ಶ್ವೇತಾ, ಹೌದು. ಅಂದ್ರೆ ಈ ಸರ್ಕಾರಿ ಬಸ್ಗಳು, ಕೆಎಸ್ಆರ್ಟಿಸಿಯ ಸರ್ಕಾರಿ ಬಸ್ಗಳೇನಿದೆ, ಆ ಬಸ್ಗಳ ಬಗ್ಗೆ ಈಗಾಗಲೇ ಬಹಳ ಗಂಭೀರವಾದಂತಹ ಆರೋಪಗಳಿರುವಂತದ್ದು. ಚಲಿಸುತ್ತಿದ್ದ ಬಸ್ ಈ ರೀತಿಯಾಗಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅದರ ಬಾಗಿಲು ತೆರ್ಕೊಂಡು ನೇರವಾಗಿ ಅದರಲ್ಲಿದ್ದಂತ ವಿದ್ಯಾರ್ಥಿನಿಯರು ಬಿದ್ದಿದ್ದಾರೆ. ಯಾಕಂದ್ರೆ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡ ಗ್ರಾಮಾಂತರ ಭಾಗಗಳಲ್ಲಿ ಸರ್ಕಾರಿ ಬಸ್ಗಳ ಸಂಖ್ಯೆಯಲ್ಲಿ ಸಾಕಷ್ಟು ಕಡಿಮೆ ಇದೆ. ಯಾಕಂದ್ರೆ ಅಲ್ಲಿ ಖಾಸಗಿ ಬಸ್ಗಳು ಕೂಡ ಓಡಾಟ ನಡೆಸೋದಿಲ್ಲ. ಅದರ ಬದಲಿಗೆ ಸಣ್ಣ ಸಣ್ಣ ಜೀಪ್ಗಳು, ಕಾರ್ಗಳಲ್ಲಿ ಕೆಲವರು ಸಂಚಾರವನ್ನು ನಡೆಸ್ತಾರೆ. ಈಗ ಉಪ್ಪಿನಂಗಡಿ ಆ ಭಾಗದ ರಸ್ತೆಗಳಲ್ಲೂ ಕೂಡ ಅಷ್ಟೇ, ಈ ಬೆಳ್ತಂಗಡಿ ಕಡೆ ಬರ್ಬೇಕಾದ್ರೂ ಕೂಡ ಈ ರೀತಿಯಾಗಿ ಸರ್ಕಾರಿ ಬಸ್ಗಳನ್ನೇ ಅವರು ಆಶ್ರಯಿಸಬೇಕು. ಅಂತ ಸಂದರ್ಭದಲ್ಲಿ ಈ ಬಸ್ ನಲ್ಲಿ ಜನ ತುಂಬಿ ತುಳುಕ್ತಾ ಇದ್ರು. ಹಾಗಾಗಿ ಆ ಒಂದು ಸ್ಟೆಪ್ ನ ಭಾಗದಲ್ಲಿ ನಿಂತಿದ್ದಂತ ವಿದ್ಯಾರ್ಥಿನಿಯರು ಏನಿದ್ದಾರೆ, ಅವರು ಏಕಾಏಕಿಯಾಗಿ ಬಸ್ ಅಲ್ಲಿ ಟರ್ನ್ ಹೊಡೆಯುವಂತ ಸಂದರ್ಭದಲ್ಲಿ ಬಾಗಿಲು ಓಪನ್ ಆಗಿದೆ. ಬಾಗಿಲು ಓಪನ್ ಆಗಿ ಅವರು ಹೊರಗಡೆ ಎಸೆಯಲ್ಪಟ್ಟಿದ್ದಾರೆ. ಇದರಲ್ಲಿ ಈಗಾಗಲೇ 10ನೇ ತರಗತಿ ವಿದ್ಯಾರ್ಥಿನಿ ಚರಿಷ್ಮಾ ಮತ್ತು PUC ವಿದ್ಯಾರ್ಥಿನಿ ಚಸ್ಮಿಕಾಗೆ ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು. ಅವರು ಬಿದ್ದಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದು ನಡೆದಿರುವಂತದ್ದು ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ಸಮೀಪದ ರೇಷ್ಮೆ ರೋಡ್ ಅನ್ನುವಂತ ಜಾಗದಲ್ಲಿ. ಸದ್ಯಕ್ಕೆ ಅವರು ಔಟ್ ಆಫ್ ಡೇಂಜರ್ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಉಳಿದಂತೆ ಈಗಾಗಲೇ ಪೊಲೀಸರು, ಸ್ಥಳೀಯ ಪೊಲೀಸರು ಏನಿದ್ದಾರೆ, ಅವರೊಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಯಾಕಂದ್ರೆ ಇದರಲ್ಲಿ ಚಾಲಕನ ನಿರ್ಲಕ್ಷ್ಯ ಕೂಡ ಇದೆ. ಅಂದ್ರೆ ಒಂದು ನಿಯಮ ಇರುವಂತದ್ದು, ಬಸ್ಸುಗಳಲ್ಲಿ ಎಲ್ಲಾ ಖಾಸಗಿ ಬಸ್ಸುಗಳ ಹಾದಿಯಾಗಿ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಸಂಚರಿಸುವ ಎಲ್ಲಾ ಬಸ್ಸುಗಳಲ್ಲೂ ಕೂಡ ಡೋರ್ ಇರಬೇಕು ಅನ್ನುವಂಥದ್ದು. ಆದ್ರೆ ಇರುವಂತಹ ಡೋರ್ಗಳು ಎಷ್ಟು ಸುಸಜ್ಜಿತವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಗೆ ಬರುವಂತ ವಿಚಾರ. ಈ ಎಲ್ಲ ಕಾರಣಗಳಿಗಾಗಿ ಈಗ ಪ್ರಕರಣ ದಾಖಲಿಸಿದ್ದಾರೆ. ಸರ್ಕಾರಿ ಬಸ್ಸುಗಳು ಈ ರೀತಿಯಾಗಿ ಕೆಟ್ಟು ಹೋಗಿರುವಂತದ್ದು, ಅವುಗಳಲ್ಲಿ ಕೆಲವು ಈ ರೀತಿಯಾದಂತಹ ಅವ್ಯವಸ್ಥೆಗಳು ಇರುವಂತದ್ದು ಅನೇಕ ಬಸ್ಸುಗಳಲ್ಲಿ ನಾವು ಕಂಡಿರಬಹುದು. ಆದ್ರೆ ಇದು ಡೋರ್ ನಲ್ಲೇ ಈ ರೀತಿಯ ಸಮಸ್ಯೆ ಇದೆ. ಅದನ್ನ ಸರಿಯಾಗಿ ಲಾಕ್ ಮಾಡದೇ ಇರುವಂತ ಸಮಸ್ಯೆ ಒಂದು ಕಡೆ ಆದ್ರೆ, ಆ ಬಸ್ಸುಗಳಲ್ಲಿ ಈ ರೀತಿಯಾಗಿ ಇರುವಂತ ಸಮಸ್ಯೆಗಳು ಇನ್ನೊಂದು ಕಡೆ. ಹಾಗಾಗಿ ಇದೆಲ್ಲವನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಈಗಾಗಲೇ ಪುತ್ತೂರು ಉಪವಿಭಾಗಕ್ಕೆ ಸೇರಿದಂತ ಬಸ್ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಕೆಎಸ್ಆರ್ಟಿಸಿಯ ಪುತ್ತೂರು ಡಿಸ್ಟ್ರಿಕ್ಟ್ ಅಲ್ಲಿನ ಡಿವಿಷನಲ್ ಕಂಟ್ರೋಲರ್ ಯಾರಿದ್ದಾರೆ ಅವರಿಗೂ ಕೂಡ ಮಾಹಿತಿ ಸಿಕ್ಕಿದೆ. ಅವರು ಕೂಡ ಈ ಬಗ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಆ ಬಸ್ಸು ಅವರು ಬಿದ್ದ ನಂತರವೂ ಕೂಡ ಅಲ್ಲಿ ನೇರವಾಗಿ ಅಲ್ಲಿ ಎದುರುಗಡೆ ಸಂಚಾರ ಮಾಡಿದೆ. ಯಾಕಂದ್ರೆ ಅವನಿಗೂ ಕೂಡ ಗೊತ್ತಿರ್ಲಿಲ್ಲ. ಆ ನಂತರ ನಿರ್ವಾಹಕ ಹೇಳಿದ ನಂತರ ಅವರು ಬಸ್ ಅನ್ನ ನಿಲ್ಲಿಸಿರುವಂತದ್ದು. ಬಸ್ ಅನ್ನ ನಿಲ್ಲಿಸಿ ಅದನ್ನ ಬಂದು ಬೇರೆ ವಾಹನದಲ್ಲಿ ಹಾಕೊಂಡು ಅವರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಓಕೆ, ಆ ಭಾಗದಲ್ಲಿ ಬಸ್ಗಳ ಮೇಲೆ ಇರುವಂತ ಕಂಪ್ಲೇಂಟ್ ಏನು? ಈ ದೃಶ್ಯ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಸ್ಪೀಡ್ ಅಲ್ಲಿ ಇತ್ತು ಬಸ್ಸು, ಬಿದ್ದ ನಂತರ ನಿಲ್ಸೂ ಇಲ್ಲ, ತುಂಬಾ ದೂರದ ತನಕ ಬಸ್ ಹಾಗೆ ಹೋಗಿದೆ. ಅದಾದ ನಂತರ ಗೊತ್ತಾಗಿದೆ ಇಬ್ರು ಸ್ಟೂಡೆಂಟ್ಸ್ಗಳು ಬಿದ್ದಿದ್ದಾರೆ ಅಂತ. ಸೊ ಈ ಬಸ್ಸು ಚಾಲಕರ ನಿರ್ಲಕ್ಷ್ಯ, ಇದ್ರ ಬಗ್ಗೆ ಅಲ್ಲಿನ ಜನ ಏನ್ ಅಂತ ಹೇಳ್ತಾರೆ? ಶ್ವೇತಾ, ಹೌದು. ಯಾಕಂದ್ರೆ ಸಹಜವಾಗಿ ಮಂಗಳೂರು ನಗರ ಭಾಗದಲ್ಲಿ ಅಷ್ಟು ಖಾಸಗಿ ಸರ್ಕಾರಿ ಬಸ್ಸುಗಳ ವ್ಯವಸ್ಥೆಗಳಿಲ್ಲ. ಯಾಕಂದ್ರೆ ಮಂಗಳೂರು ನಗರ ಭಾಗದಲ್ಲಿ ಖಾಸಗಿ ಬಸ್ಸುಗಳೇ ಈ ಭಾಗದ ಸಂಚಾರದ ನರನಾಡಿಗಳು. ಆದ್ರೆ ಆ ಗ್ರಾಮಾಂತರ ಭಾಗಗಳಲ್ಲಿ, ಅದು ಬೆಳ್ತಂಗಡಿ, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ ಸೇರಿದಂತೆ ಭಾಗಗಳೇನಿದೆ, ಆ ಬೇರೆ ಬೇರೆ ಭಾಗಗಳಲ್ಲಿ ಒಂದು ರೀತಿ ಬೇರೆ ಬೇರೆ ಬಸ್ಸುಗಳು, ಸರ್ಕಾರಿ ಬಸ್ಸುಗಳು ಸಂಚಾರ ಮಾಡುತ್ತೆ. ಆದ್ರೆ ಇಲ್ಲಿನ ಸಂಚಾರ ಮಾಡುವಂತ ಅನೇಕ ಬಸ್ಸುಗಳು ಬಹಳ ಹಳೆಯದ್ದು. ಯಾಕಂದ್ರೆ ಬೇರೆ ಭಾಗಗಳಲ್ಲಿ ಸಂಚಾರ ನಡೆಸಿದಂತ ಬಸ್ಸುಗಳನ್ನ ಕೂಡ ಇಲ್ಲಿಗೆ ತಂದು ಹಾಕ್ತಾರೆ. ಯಾಕಂದ್ರೆ ಇಲ್ಲಿ
ಬೆಳಗಿನ ಅವಧಿಯಲ್ಲಿ ಮತ್ತು ಸಂಜೆ ಅವಧಿಯಲ್ಲಿ ಅಷ್ಟೇ ರೆಗ್ಯುಲರ್ ಪ್ರಯಾಣಿಕರನ್ನ ಹೊರತುಪಡಿಸಿದ್ರೆ ಉಳಿದ ಹೊತ್ತಿನಲ್ಲಿ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುತ್ತೆ ಅನ್ನುವಂತ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಹೆಚ್ಚಿನ ಜನ ಇಲ್ಲಿ ಕಾರುಗಳನ್ನ ಆಶ್ರಯವಾಗಿರ್ತಾರೆ. ಅದ್ರ ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಖಾಸಗಿ ಬಸ್ಸುಗಳ ಸಂಚಾರಗಳೇ ಹೆಚ್ಚಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದಷ್ಟು ಹಾಳಾದಂತ ಬಸ್ಸುಗಳನ್ನ, ಒಂದಷ್ಟು ದುರಾವಸ್ಥೆಗೊಳಗಾದಂತ ಬಸ್ಸುಗಳನ್ನ ಅದನ್ನ ರಿಪೇರ್ ಮಾಡಿ ಇಲ್ಲಿಗೆ ತಂದು ಅದನ್ನ ಓಡಾಟಕ್ಕೆ ಬಳಸ್ತಾರೆ ಅನ್ನುವಂತ ಆರೋಪಗಳು ಹಿಂದಿನಿಂದಲೂ ಕೂಡ ಇದ್ದಂತದ್ದೇ. ಅದೇ ರೀತಿ ಇದರಲ್ಲೂ ಕೂಡ ಸಮಸ್ಯೆ ಇರಬಹುದು ತಾಂತ್ರಿಕವಾಗಿ, ಅದರ ಬಗ್ಗೆ ಪರೀಕ್ಷೆಗಳಾಗಬೇಕಾಗುತ್ತೆ. ಅದರ ಜೊತೆಗೆ ಈ ರಸ್ತೆ ಏನಿದೆ ಅಂದ್ರೆ ಉಪ್ಪಿನಂಗಡಿ ಟು ಬೆಳ್ತಂಗಡಿ, ಯಾಕಂದ್ರೆ ನಾವು ಅದನ್ನ ಮೇನ್ ರೋಡ್ ಅಲ್ಲ, ಆದ್ರೆ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿಗೆ ಸಂಚರಿಸುವ ರಸ್ತೆಯಲ್ಲಿ ಅನೇಕರು ಇಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿರುವಂತ ಕಾರಣದಿಂದಾಗಿ ಉಪ್ಪಿನಂಗಡಿ ಅಥವಾ ಬೆಳ್ತಂಗಡಿಯ ಬೇರೆ ಬೇರೆ ಗೇರುಕಟ್ಟೆ, ನಾಳ ಅಥವಾ ಬೇರೆ ಬೇರೆ ಜಾಗಗಳೇನಿದೆ ಆ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಒಂದಷ್ಟು ವಿದ್ಯಾರ್ಥಿಗಳು ಕಲೀಲಿಕ್ಕೋಸ್ಕರ ಬೆಳ್ತಂಗಡಿಗೆ ಬರ್ತಾರೆ. ಆದ್ರೆ ವಿದ್ಯಾರ್ಥಿಗಳಿಗೋಸ್ಕರ ಈ ಹೆಚ್ಚಿನ ಬಸ್ಸುಗಳ ಸಂಚಾರದ ಅಗತ್ಯತೆಗಳಿದೆ. ಆದ್ರೆ ಯಾವಾಗ ಫ್ರೀ ಬಸ್ ಶಕ್ತಿ ಯೋಜನೆಗಳು ಬಂತು, ಶಕ್ತಿ ಯೋಜನೆಯ ನಂತರ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದರೆ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಬಿಟ್ರೆ ಆ ಬಸ್ಸುಗಳನ್ನ ಸುಸಜ್ಜಿತವಾಗಿ ಇಡುವಂತ ನಿಟ್ಟಿನಲ್ಲಿ ಆ ಬಸ್ಸುಗಳಲ್ಲಿ ಇರುವಂತಹ ಡೋರ್ ಇರಬಹುದು ಅಥವಾ ಬೇರೆ ವ್ಯವಸ್ಥೆಗಳಿರ್ಬೋದು ಅದನ್ನ ಬಹಳ ಸುಸಜ್ಜಿತವಾಗಿ ಅದನ್ನ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಹಳ ಗಮನವನ್ನು ಹರಿಸಬೇಕಾದಂತ ಅಗತ್ಯತೆಗಳಿದೆ. ಅದರ ಜೊತೆಗೆ ಆ ಭಾಗದ ರಸ್ತೆಗಳು ಕೂಡ ಅಂದ್ರೆ ಆ ಒಂದು ರಸ್ತೆ ಏನಿದೆ, ಈಗ ಬಂದಂತ ಜಾಗ, ಆ ಬಸ್ ಬಂದಂತ ರಸ್ತೆ ಏನಿದೆ ಅದು ಕೂಡ ಬಹಳ ಸುಸಜ್ಜಿತ ರಸ್ತೆ ಅಲ್ಲ. ಇತ್ತೀಚೆಗೆ ತೀರಾ ಕೆಟ್ಟು ಹೋಗಿದ್ದಂತ ರಸ್ತೆ. ಆದ್ರೆ ಸ್ವಲ್ಪ ಅದಕ್ಕೆ ಡಾಮರೀಕರಣ ಎಲ್ಲ ಮಾಡಿ ಒಂದಷ್ಟು ಅದನ್ನ ರಿಪೇರ್ ಮಾಡುವಂತ ಕೆಲಸಗಳು ಆಯ್ತು. ಆದ್ರೆ ಅಲ್ಲೂ ಕೂಡ ಗುಂಡಿ ಬಿದ್ದಂತ ರಸ್ತೆಗಳಲ್ಲಿ ಸಂಚರಿಸು ಕೂಡ ಕೆಲವೊಂದು ಬಾರಿ ಬಸ್ಸುಗಳಲ್ಲಿ ಈ ರೀತಿಯಾದ ಪರಿಸ್ಥಿತಿ ಆಗುವಂತದ್ದಿದೆ. ಥ್ಯಾಂಕ್ ಯು ಭರತ್ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಚಲಿಸ್ತಾ ಇದ್ದಂತಹ ಬಸ್ಸು, ಈ ಬಸ್ಸಿನಿಂದ ಇಬ್ಬರು ವಿದ್ಯಾರ್ಥಿನಿಯರು ಕೆಳಗಡೆ ಬಿದ್ದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಬಸ್ಸು ತಿರುವನ್ನ ತಗೊಳ್ಳುವಾಗ ಬಸ್ಸಿನ ಹಿಂದೆ ಇದ್ದಂತಹ ಈ ಡೋರ್ ಓಪನ್ ಆಗಿದೆ, ಸರಿಯಾಗಿ ಲಾಕ್ ಮಾಡಿರಲಿಲ್ಲ. ಬಸ್ ಬರ್ತಾ ಇದ್ದ ಸ್ಪೀಡ್ ಅಲ್ಲಿ ಟರ್ನಿಂಗ್ ನಲ್ಲಿ ಡೋರ್ ಓಪನ್ ಆಗಿದೆ. ಇಬ್ಬರು ವಿದ್ಯಾರ್ಥಿನಿಯರು ಆಯ ತಪ್ಪಿ ಕೆಳಗಡೆ ಬಿದ್ದಿದ್ದಾರೆ. ಬಿದ್ದ ನಂತರವೂ ಬಸ್ ಮುಂದಕ್ಕೆ ಹೋಗಿದೆ ಅದೇ ಸ್ಪೀಡ್ ಅಲ್ಲಿ. ಗಾಯಗೊಂಡಂತಹ ವಿದ್ಯಾರ್ಥಿನಿಯರು ಚಿಕಿತ್ಸೆ ಪಡಿತಾ ಇದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.